ಲೋಗೋಥೆರಪಿ ಯಾವಾಗಲಾದರೂ ಈ ಪದ ಕೇಳಿದ್ದೀರಾ? ಕೇಳಿದರೂ ಕೂಡ ಇದರ ಅರ್ಥವನ್ನು ತಿಳ್ಕೊಂಡಿದ್ದೀರಾ? ಬನ್ನಿ, ಇದು ಹಂಗಂದ್ರೆ ಏನು, ಇದರ ಮುಖ್ಯ ಉಪಯೋಗಗಳೇನು, ಇದು ಯಾರಿಗೆಲ್ಲ ಬೇಕಾಗುತ್ತೆ, ಈ ಚಿಕಿತ್ಸೆಯನ್ನು ಯಾವುದ್ರ ಮೂಲಕ ನಾವು ಸೆಲ್ಫಾಗಿ ತೊಗೋಬೋದು ಅಥವಾ ಬೇರೆಯವ್ರ ಕಡೆಯಿಂದ ತೊಗೋಬೋದು ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೋಣ. ಈ ಮುಖ್ಯವಾಗಿ ಲೋಗೋಥೆರಪಿ ಅಂತಕ್ಕಂಥದ್ದು 3 ತತ್ವಗಳ ಆಧಾರದ ಮೇಲೆ ಕೆಲಸ ಮಾಡುತ್ತೆ. ಜೀವನದ ಅರ್ಥ ಹುಡುಕೋದು ಮಾನವನ ಮುಖ್ಯ ಉದ್ದೇಶ. ಇದು ಮೊದಲ ತತ್ವ. ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ತಮ್ಮ ಜೀವನಕ್ಕೆ ಅರ್ಥ ಹುಡುಕೋಬೇಕಾಗಿದೆ. ಎರಡನೇ ತತ್ವ, ನಾವು ಯಾವುದೇ ಪರಿಸ್ಥಿತಿಯಲ್ಲೂ ಅರ್ಥವನ್ನು ಕಂಡುಕೋಬೋದು. ಅದು ಕಷ್ಟ, ದುಃಖ ಅಥವಾ ಸಾವು ಎದುರಾದರೂ ಕೂಡ ನಾವು ಅದರಲ್ಲೂ ಕೂಡ ಅರ್ಥವನ್ನು ಕಂಡುಹಿಡ್ಕೋಬೋದು. ಇನ್ನು ಮೂರನೇ ತತ್ವ, ಆರೋಗ್ಯಕರ ಮಾನಸಿಕ ಸ್ಥಿತಿ ಅರ್ಥಪೂರ್ಣ ಜೀವನದ ಮೇಲೆ ಅವಲಂಬಿತವಾಗಿದೆ. ಜೀವನದಲ್ಲಿ ಉದ್ದೇಶವಿಲ್ಲದಿರುವುದೇ ಖಿನ್ನತೆ, ಆತಂಕ ಮತ್ತು ನಿರಾಶೆಗೆ ಕಾರಣ ಖಂಡಿತವೂ ಕೂಡ ಆಗಿದೆ. ಹಾಗಾದ್ರೆ ಲೋಗೋಥೆರಪಿ ಯಾರ್ಯಾರಿಗೆಲ್ಲ ಉಪಯೋಗ ಬರುತ್ತೆ ಅನ್ನೋದನ್ನು ನೋಡೋದಾದರೆ, ಜೀವನದಲ್ಲಿ ಯಾರೆಲ್ಲ ಉದ್ದೇಶ ಕಳ್ಕೊಂಡವರು ಅವರಿಗೆ ಖಂಡಿತ ಬೇಕು. ಡಿಪ್ರೆಷನ್ ಮಾಡಿಕೊಂಡು ಆತ್ಮಹತ್ಯೆ ಮಾಡ್ಕೋಬೇಕು ಅಂತಕ್ಕಂಥ ಯೋಚನೆ ಮಾಡ್ತಿರ್ತಕ್ಕಂಥ ವ್ಯಕ್ತಿಗಳಿಗೆ ಅವಶ್ಯಕವಾಗಿ ಬೇಕು. ತೀವ್ರ ಸಂಕಷ್ಟ ಮತ್ತು ವ್ಯಥೆ ಅನುಭವಿಸುವವರಿಗೆ ಇದು ಅವಶ್ಯಕವಾಗಿ ಬೇಕಾಗಿದೆ. ತೀವ್ರ ಕಠಿಣ ಪರಿಸ್ಥಿತಿಗಳಲ್ಲಿ ಆಂತರಿಕ ಶಕ್ತಿ ಮತ್ತು ಧೈರ್ಯ ಇಲ್ಲದೇ ಇರತಕ್ಕಂಥ ವ್ಯಕ್ತಿಗಳಿಗೆ ಈ ಲೋಗೋಥೆರಪಿ ಅತಿ ಮುಖ್ಯವಾಗಿ ಬೇಕಾಗಿದೆ. ಈ ಲೋಗೋಥೆರಪಿ ಯಾರಿಗೆಲ್ಲ ಅವಶ್ಯಕತೆ ಇದೆ ತಿಳ್ಕೊಂಡು ಈ ಒಂದು ಲೋಗೋಥೆರಪಿ ಮೂಲಕ ನಮ್ಮ ಒಂದು ಮಾನಸಿಕ ಮತ್ತು ದೈಹಿಕ ಚಿಕಿತ್ಸೆಯನ್ನು ನಾವು ತಗೊಂಡು ಅದರಿಂದ ಹೊರಗಡೆ ಬರೋಣ. ಥ್ಯಾಂಕ್ ಯು ಸೋ ಮಚ್.